ನಮಸ್ಕಾರ ರೀ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಧಾರವಾಡ ಹುಡುಗ. ಭಾಳ ಬಿಸಿಲೈತೆ ಅಂತ ಕೇಸ ಬಾವಿಗೇನ ಜಿಗದಾರಿಪ್ಪ. ಹೊಳ್ಳಿ ಹತ್ತುದು ಹೆಂಗೆ ಅಂತ ಗೊತ್ತಾಗತ್ತಿರ್ಕಿಲ್ರಿ. ಅವ್ನವ್ನು ಏನು ಬಿಸಿಲ್ರಿಪ್ಪ ಅವ್ನವ್ನು. ಅದಕ್ಕೆ ಸೂರ್ಯಾಗ ಶಡ್ ಹೊಡಿನು ಅಂತ ಕೇಸ ತಂಪನ ಬಾವಿ ಕಡೆ ಬಂದೆ. ಹಂಗೆ ATMಗೆ ಹೋಗಿ ಕೇಸ ಸ್ವಲ್ಪ ದುಡ್ಡು ತಗೊಂಡೆ. ಈ ಅಣ್ಣಾಗೂ ನಾನು ದುಡ್ಡು ತೆಗೆದು ಕೊಟ್ಟೆ. ಅಲ್ಲಿಂದ ನಾನು ದುಡ್ಡು ತೆಗೆಸ್ಕೊಂಡು ಸೀದಾ ಬಂದಿದ್ದ ಮನೆಗೆ ನೋಡ್ರಿ. ಅದು ಭಾಳ ಅಂದ್ರೆ ಭಾಳ ಕಷ್ಟ ಆಗಿತ್ತು, ಯಾಕಂದ್ರೆ SBI ಪ್ರಾಬ್ಲಮ್ ಆಗಿತ್ತು. ನಾನು ಏನೋ ಒಂದು ವ್ಯವಹಾರ ಮಾಡಕ್ಕೆ ಹೋಗಿ ನಮ್ಮ ಅಣ್ಣ ಇದೊಂದು ಹೊಂತ ಮರಿ ತಗೊಂಬಂದ ನೋಡ್ರಿ. ಈಗ ಅವ ಮೇಸಾಕತ್ತ. ಇಲ್ಲ ಅಂದ್ರು ಕಡಿಮೆ ಒಂದು 80 ವರ್ಷದ ಮರ ಐತಿ ನೋಡ್ರಿಪ್ಪ. ಇಲ್ಲೇ ಭಾಳ ದಿವಸ ಆದ್ಮೇಲೆ ನಾನು ಈ ಮರ ಒಂದು ರೌಂಡ್ ಸುತ್ತಾಡಿದೆ ರೀ. ಏನ ಇಲ್ಲಾಂದ್ರು ಸುಮಾರು ಕಡಿಮೆ ಅಂದ್ರು 80 ವರ್ಷದ ಗಿಡ ಐತ್ರಿ. ಅಲ್ಲೇ ಸಿಕ್ಕಾಪಟ್ಟಿ ಸೆರೆ ಕುಡಿದು ಗ್ಲಾಸ್ ಹೊಡಿದು ಅಂತ ಮಾಡಾಕತ್ತಾರ. ನಮ್ಮ ಹಳೆ ಮರಗಳನ್ನ ಒಂದು ಸ್ವಲ್ಪ ಕಾಪಾಡೋಣ್ರಿಪ್ಪ. ಹಂಗೆ ನಾನು ಬಾವಿ ಕಡೆ ಹೋದೆ ರೀ, ಈಶಾಡೋನು ಅಂತ ಕೇಸ ಹಕ್ಕ ದಪ್ಪ ಅಂತ ಕೇಸ ಬಾವಿಗೆ ದಪ್ಪ ಅಂತ ಬಿದ್ದೆ ರೀ. ಅಲ್ಲಿಂದ ಹತ್ತಾಕಂತೂ ಭಾಳ ಕಷ್ಟ ಆತ. ಒಂದೇ ಸಲ ಕಷ್ಟ ಆತ. ಆಮೇಲೆ ಬರ್ತಾ ನಾನು ಜಿಗದಾಡಕತ್ ಬಿಟ್ಟೆ ರೀ ಬಾವ್ಯಾಗ. ಅವನು ಬರ್ಲಿ ಅಂತೇಳಿ. ನೀವು ಏನ ಅನ್ರಿ, ಸಿಟಿ ಕಡೆ ಇರೋ ಗಿಜಿ ಟೆನ್ಷನ್ ಲೈಫ್, ಬಿಜಿ ಲೈಫ್ಗಿಂತ ನಮ್ಮ ಹಳ್ಳಿ ಲೈಫ್ ಭಾರಿ ಮಸ್ತ್ ನೋಡ್ರಿ. ಕಂಪನಿ ಸೂಟಿ ಕೊಟ್ಟಾಗ ಒಮ್ಮೆ ಇಂಥ ಲೊಕೇಶನ್ ಒಳಗೆ ಮಸ್ತ್ ಪಕ್ಕಿ ಜಳಕ ಮಾಡಿ ಅವನವನ್ನ ಜಿಗದ್ ಉಳ್ಳಾಡಿ ಬಿಡುದ್ ನೋಡ್ರಿ. ಅವನವನ್ನ ಆ ಟೆನ್ಷನ್ ಈ ಟೆನ್ಷನ್ ಅಂತ ಕೇಸ ಭಾಳ ಅಂದ್ರೆ ಭಾಳ ತಲೆ ಕೆಡಿಸ್ಕೊಬೇಡ್ರಿ. ದೇವ್ರು ಒಂದ ಜನ್ಮ ಕೊಟ್ಟಾನ, ಅದನ್ನ ಇದ್ದ ಮಸ್ತ್ ಜೀವಿಸಿ ಸಾಯುದೈತಿ. ಹಂಗ ಮತ್ತು ಅದ ರೂಢ ಆತ. ಮಸ್ತ್ ಪಕ್ಕಿ ಜಾಕ ಮಾಡಿ ಮನೆಗೆ ಹೋದೆ.